ಬರುವುದು ನಿನಗೆ ಕೇಡುಗಾಲ ಬರುವುದು ನಿನಗೆ ಕೇಡುಗಾಲ. ಸುರಗಿರಿ ವರದೀರನಾದ ಕೌರವನೇ, ಪಂಚಮಕದ ಸುತನಾದ ದಂಡಿ ನೀತಿವಂತನಾದ ಧರ್ಮನಂದನ, ನಮ್ಮನ್ನು ಇಷ್ಟದಿಂದ ಕರೆಸಿ ಕೆಟ್ಟ ದೂರವನ್ನು ತಂದೊಡ್ಡಿ ಸಕಲ ಐಶ್ವರ್ಯವನ್ನು ಸೋತ ಕಾರಣ ಇದನ್ನು ನಮ್ಮ ಇಷ್ಟದಿಂದ ಕರೆಸಿ ಕೆಟ್ಟ ಜೂಜವನ್ನು ತಂದೊಡ್ಡಿ ಸಕಲ ಐಶ್ವರ್ಯ ಕಷ್ಟಪಡಿಸಬೇಕೆಂಬ ಎಷ್ಟು ದಿನದಿಂದ ನಿನ್ನ ಮನಸ್ಸಿನಲ್ಲಿ ಇಷ್ಟುಕೊಂಡಿದ್ದೀಯೋ ಕಷ್ಟಾತ್ಮಕನೇ. ದುರ್ಯೋಧನ, ನಿನ್ನ ಪ್ರೇಮದ ಹೆಂಡತಿಗಳಾದ ದ್ರೌಪದಿಯು ಅಂತಪ್ಪರ ಮೇಲೆ ಮ್ಯಾಗ ಕುಂತಾಗಲೇ ನಾನು ಕಾಲ ಜಾರಿ ಬಿದ್ದಾಗಲೇ ಕೈ ಚಪ್ಪಳೆ ಮಾಡಿ ಪಕ್ಕನೆ ನಕ್ಕಾಗಲೇ ಮನಸ್ಸಿನೊಳಗೆ ಇಟ್ಟುಕೊಂಡ ಯಮನಂದನ. ಎಷ್ಟು ಕಷ್ಟಪಡಿಸಬೇಕೆಂದು ಇಷ್ಟು ನಿನ್ನ ಮನಸ್ಸಿನಲ್ಲಿ ಎಷ್ಟು ಕಷ್ಟಪಡಿಸಬೇಕೆಂದು ಇಟ್ಟುಕೊಂಡಿದ್ದೀಯೋ ಕಷ್ಟಾತ್ಮಕನೇ. ಧರ್ಮಗುಣದಿಂದ ನಿರ್ಮಲ ಚಿತ್ತನಾದ ಯಮಗೆ ದುಷ್ಕರ್ಮವು ನಿರ್ಮಿಸಿದರೆ ಆ ಧರ್ಮವು ಮಾಡಿದೆ. ದುರ್ಯೋಧನ, ಇದಕ್ಕೊಂದು ತಾತ್ಪರ್ಯ ಹೇಳುವುದು ಚೆನ್ನಾಗಿ ಕೇಳು. ಅದೇನೋ ಚೆನ್ನಾಗಿ ಹೇಳು ಧರ್ಮನಂದನ. ಏಕೈಕೋ ಗೋತ್ರಾಯ ಶಿವ ಪಂಚಮಾಗ್ರಹ ಪರಿಶುದ್ಧಿ ಅಧರ್ಮ ನಷ್ಟ ಸಂತಾನಂ ಧರ್ಮ ಸಚೇತಾನಾಂ ವರ್ತತೆ. ದುರ್ಯೋಧನ, ಇದರ ತಾತ್ಪರ್ಯವೇನೆಂದರೆ, ಯಮನಂದನ ಅದರ ತಾತ್ಪರ್ಯದಾವುದು ಶಿವನು ಒಂದು ಸಾರಿಗೆ 5 ಮರಿಗಳನ್ನು ಪಡೆಯುವುದು, ಹುಲಿಯು ಒಂದು ಸಾರಿಗೆ 3 ಮಕ್ಕಳನ್ನು ಪಡೆಯುವುದು. ದುರ್ಯೋಧನ, ಚೆನ್ನಾಗಿ ಕೇಳು. ಯಮನಂದನ, ಚೆನ್ನಾಗಿ ಹೇಳು. ಸರ್ಪವು ಒಂದು ಸಾರಿಗೆ 100 ಮಕ್ಕಳನ್ನು ಪಡೆಯುವುದು. ಆದರೆ ಇವು ದುಷ್ಟ ಗುಣಗಳು. ಕುಲಗಳು ಪ್ರಚಲಿಸಿದಾಗ ಪರಮಾತ್ಮನು ಇವನ್ನು ನಾಶ ಮಾಡಿಬಿಡುವನು. ಧರ್ಮ ಪ್ರಯುಕ್ತವಾದ ಗೋವು ವರ್ಷಕ್ಕೆ ಒಂದೇ ಕರುವನ್ನು ಪಡೆಯುವುದು. ಆದರೆ ತನ್ನ ಧರ್ಮದಿಂದ ಸಂತಾನ ವೃದ್ಧಿ ಮಾಡಿಕೊಳ್ಳುವುದು. ದುರ್ಯೋಧನ, ಪೂರ್ಜಿತರಾಗಿದ್ದ ಕೌರವರು ನಿರ್ಜಿತರಾಗಿದ್ದು ಫಲವೇನು? ನಮ್ಮನ್ನು ಹಬಲರೆಂದು ನುಡಿದರೆ ನಮಗೆಂದಿಗೂ ಕೊಂದಾಗದು. ಗುರಿ ಹಿರಿಯರನ್ನು ನೆನೆದು ಉರಿಯುವ ಕಿಚ್ಚಿನೋಡು ಧುಮುಕಲು ತಣ್ಣಗಾಗಿರುವುದು ನೋಡು ಕೌರವ, ತಿಳಿದು ನೋಡು ಇದರ ಮರ್ಮ. ಸೂರ್ಯನಾದ ಸಾರದೆ ಆ ವಾರಿಜಿ ಗಂಭೀರನಾದ ನಾರಿ ಮಣಿಯಲಾದ ದ್ರೌಪದಿಯನ್ನ ಕರೆಯುವುದಕ್ಕೆ ನೀತಿವಂತನಾದ ಪ್ರಾತಿ ಕಾಮಕ ನಮ್ಮ ಗಂಡ ಕರೆ ಕಳಿಸಿದರೆ ಕಕ್ಕನೆಯ ಘನಸೊಕ್ಕಿನಿಂದ ಅಯ್ಯೋ ಕುರವರದ ಸಭೆಗೆ ಬರುವುದಿಲ್ಲವೆಂದು ಚಕ್ಕರಿಸಿ ನುಡಿದವನಂತೆ. ಎಲ್ಲ ಸಾರಥೆ ಆದ ಕಾರಣ ಬೇಗನೆ ಅಂತಃಪರಕ್ಕೆ ಹೋಗಿ ಉಗ್ರತರ ತೇಜ ವಿಗ್ರಹನಾದ ಗಂಡಿಗಿಲಿ ಗಂಡೆಯನ್ನ ತಮ್ಮನಾದ ಭೂಪತಿ ಸ್ಯಾದನನ್ನ ಕರೆದುಕೊಂಡು ಬರ ಸಾರದೆ.